ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಶಿವಗಂಗಾ ಬೆಟ್ಟದಲ್ಲಿ. ಸೊ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇದು ತುಂಬಾ ಎತ್ತರದಲ್ಲಿರುವ ಒಂದು ಬೆಟ್ಟ. ಸೊ ನೀವು ಮಾರ್ನಿಂಗ್ ಟೈಮ್ ಬಂದರೆ ಫುಲ್ಲಾಗಿ ಫಾಗು ಕವರ್ ಆಗಿರುತ್ತೆ. ಇನ್ನೊಂದು ಬ್ಯೂಟಿ ಏನಪ್ಪ ಅಂತಂದರೆ, ನೀವು ತುಂಬಾ ಎತ್ತರವಾಗಿರೋ ಈ ಬೆಟ್ಟನ ಹತ್ಕೊಂಡು ಹೋಗಬೇಕು. ಸೊ ಇಲ್ಲಿ ಟ್ರಕ್ಕಿಂಗು ಆ ಥರ ನಡ್ಕೊಂಬರುವಂಥ ಅಥವಾ ವೆಹಿಕಲ್ ಯಾವುದೇ ವ್ಯವಸ್ಥೆ ಇಲ್ಲ. ಸೊ ಯು ಹ್ಯಾವ್ ಟು ಕ್ಲೈಂಬ್ ಇಟ್. ಇದು ತುಂಬಾ ಅಡ್ವೆಂಚರ್ ಆಗಿದೆ. ನೀವೇನಾದರೂ ಒಂದಿನ ಟ್ರಕ್ಕಿಂಗ್ ಅಂತ ಬರೋ ಹಾಗಿದ್ದರೆ ದಿಸ್ ಈಸ್ ಆ್ಯನ್ ಅಮೇಝಿಂಗ್ ಪ್ಲೇಸ್. ಬನ್ನಿ, ಇಲ್ಲಿ ಏನೇನು ವಿಶೇಷತೆ ಇದೆ, ಇದ್ರ ಬಗ್ಗೆ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇ ಗೈಸ್, ಇದು ಶಿವಗಂಗಾ ಹಿಲ್ಸ್ನ ಟಾಪ್ ವ್ಯೂ. ಬೆಟ್ಟದ ಮೇಲ್ಭಾಗದಿಂದ ನೋಡ್ತಾ ಇದ್ದೀವಿ. ತುಂಬಾ ಅದ್ಭುತವಾದಂತಹ ಒಂದು ಸುಂದರವಾದಂತಹ ಪ್ಲೇಸು. ನೀವೇನಾದರೂ ಬೆಂಗಳೂರಲ್ಲಿ ಇದ್ದು ವೀಕೆಂಡಲ್ಲಿ ಟ್ರಿಪ್ಗೆ ಅಂತ ಬರ್ತೀರಂತಂದರೆ, ಸೊ ದಿಸ್ ಇಸ್ ಆ್ಯನ್ ಅಮೇಝಿಂಗ್ ಪ್ಲೇಸ್. ಡೋಂಟ್ ಮಿಸ್ ಟು ಕಮ್ ದಿಸ್ ಪ್ಲೇಸ್. ಸೊ ಬೆಂಗಳೂರಿನಿಂದ ಸುಮಾರು ಆಲ್ಮೋಸ್ಟ್ ಒಂದು 65 to 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಅದ್ಭುತವಾದಂತಹ ಪ್ಲೇಸು. ಸಮುದ್ರ ಮಟ್ಟದಿಂದ ನೀವು ನೋಡೋದಾದರೆ ನೆಲಮಟ್ಟದಿಂದ 1360 ಕಿಲೋಮೀಟರ್ಗಳಷ್ಟು ಎತ್ತರ ಆಗಿರುವಂತಹ ಬೆಟ್ಟ ಇದು. ಇದನ್ನು ನಡ್ಕೊಂಡೇ ಹತ್ತಿ ಬರಬೇಕು. ಸೊ ಅದಕ್ಕೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ನೋಡೋದಾದರೆ ಇಟ್ಸ್ ಆ್ಯನ್ ಅಮೇಝಿಂಗ್ ಪ್ಲೇಸ್. ಬನ್ನಿ, ಇನ್ನು ಸುತ್ತಮುತ್ತ ಏನೇನು ವೈಶಿಷ್ಟ್ಯತೆ ಇದೆ ಅನ್ನೋದನ್ನು ಕ್ಲೀನಾಗಿ ನೋಡೋಣ. ಹಾಗೆ ಈ ಪ್ಲೇಸ್ನ ಬ್ಯೂಟಿ ಬಗ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇ ಗೈಸ್, ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೋಗ್ತಾ ಇರುವ ಪ್ಲೇಸು ಶಿವಗಂಗಾ ಹಿಲ್ಸ್. ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿರುವಂತಹ ಒಂದು ಸುಂದರವಾದಂತಹ ಪ್ಲೇಸು. ನೀವು ಇನ್ನು ಬೆಂಗಳೂರು ಮೇನ್ ಸಿಟಿಯಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 65 to 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಸುಂದರವಾದಂತಹ ಪ್ಲೇಸು. ಬ್ಯೂಟಿ ಏನಪ್ಪ ಅಂತ ಅಂದರೆ, ಇದು ಸುಮಾರು ಸಮುದ್ರ ಮಟ್ಟದಿಂದ 1360 ಮೀಟರ್ಗಳಷ್ಟು ಎತ್ತರವಾಗಿರುವಂಥ ದೊಡ್ಡದಾದಂತಹ ಬೆಟ್ಟ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನೀವು ಯಾವುದೇ ರೀತಿಯ ವೆಹಿಕಲಲ್ಲಿ ಇಲ್ಲಿಗೆ ರೀಚ್ ಆಗೋಕ್ಕೆ ಆಗಲ್ಲ. ಸೊ ಈ ಬೆಟ್ಟನ ನೀವು ಹತ್ತಬೇಕಂತ ಆದರೆ ಸೊ ಯು ಹ್ಯಾವ್ ಟು ಕ್ಲೈಂಬ್ ಬೈ ಓನ್, ಅಂದರೆ ನಡ್ಕೊಂಡೋಗಿನೇ ಹತ್ತಬೇಕು. ಇದು ತುಂಬಾ ಪುರಾತನವಾದಂತಹ ಒಂದು ಪ್ಲೇಸು. ಇನ್ನು ಈ ಶಿವಗಂಗಾ ಹಿಲ್ಸು ಶಿವನ ಲಿಂಗದ ಆಕಾರದಲ್ಲಿರೋದ್ರಿಂದ ಇದನ್ನು ಶಿವಗಂಗಾ ಬೆಟ್ಟ ಅಂತ ಕರೀತಾರೆ. ಇನ್ನು ಬೆಟ್ಟದ ಮೇಲ್ಭಾಗ ನೀವು ರೀಚ್ ಆದರೆ ಅಲ್ಲಿ ನೋಡೋದಕ್ಕೆ ತುಂಬಾ ಸುಂದರವಾದಂತಹ ಪ್ಲೇಸ್ಗಳಿದೆ. ಆಮೇಲೆ ಒಂದು 4 ರಿಂದ 5 ದೇವಾಲಯಗಳು ಕೂಡ ಇವೆ. ಹೀಗೆ ಕಡಿದಾದ ದಾರಿಯಲ್ಲಿ ನಾವು ಬೆಟ್ಟನ ಹತ್ಕೊಂಡು ಹೋಗಬೇಕಾಗತ್ತೆ. ಮೊದಲು ಸುಂದರವಾದ ಒಂದು ಚಿಕ್ಕ ಟೆಂಪಲ್ ಇದೆ. ಸೊ ಅದನ್ನು ಮೇಲೆ ಏರ್ಕೊಂಡು ಮುಂದೆ ಹೋದರೆ ನಿಮಗೆ ವಿಶಾಲವಾದ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಾಲ್ನಡಿಗೆಯಲ್ಲೇ ಹೋಗಬೇಕು. ಸೊ ಬೈ ಚಾನ್ಸ್ ನೀವೇನಾದರೂ ಬರ್ತಾ ಇದ್ದೀರಾ ಅಂತಂದರೆ ಸೊ ಬೆಟರ್ ವೇರ್ ಶೂಸ್ ಆರ್ ಸ್ಲಿಪ್ಪರ್ಸ್. ಸೊ ಬರೀ ಕಾಲಲ್ಲಿ ಹತ್ತಿನ ಅನ್ನೋ ಸಾಹಸಕ್ಕೆ ಟ್ರೈ ಮಾಡಬೇಡಿ, ಯಾಕಂದರೆ ಇದು ತುಂಬಾ ದೂರ ನಡಿಬೇಕು. ಪ್ಲಸ್ಸು ಇದು ಕಂಪ್ಲೀಟ್ ಆಗಿರೋ ಬೆಟ್ಟ ಆದ್ದರಿಂದ ಕಲ್ಲಿನ ಮೇಲೆ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೀಗೆ ಕಲ್ಲಿನ ಮೇಲೆ ಮೆಟ್ಟಿಲನ್ನು ಕೆತ್ತಿಬಿಟ್ಟು ಮೇಲೆ ಹತ್ತೋಕ್ಕೆ ಹೆಲ್ಪ್ ಆಗೋ ಹಾಗೆ ಮಾಡಿದ್ದಾರೆ. ಕೆಲವು ಕಡೆ ಕಬ್ಬಿಣದ ಕಂಬಿನ ಇಟ್ಬಿಟ್ಟು ಸೊ ಗ್ರಿಪ್ಗೆ ಸಿಗಲಿ ಅಂತ ನಡ್ಕೊಂಡು ಹೋಗೋಕ್ಕೆ ಈಸಿ ಆಗೋ ಹಾಗೆ ಮಾಡಿದ್ದಾರೆ. ಹೀಗೆ ನಿಧಾನವಾಗಿ ಬೆಟ್ಟನ ಹತ್ಕೊಂಡು ಹೋಗ್ತಾ ಇದ್ದರೆ ಸುತ್ತಮುತ್ತಲಿನ ವಾತಾವರಣ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿಗೆ ನೀವೇನಾದರೂ ಬರ್ತೀರಾ ಅಂತಂದರೆ ಆಲ್ಮೋಸ್ಟು ಮಾರ್ನಿಂಗ್ ಟೈಮಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಇದು ದೊಡ್ಡದಾದಂಥ ಬೆಟ್ಟ, ಆಮೇಲೆ ವಿಶ್ರಾಂತಿ ತಗೊಳ್ಳೋಕ್ಕಂತ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯಾದಂತಹ ಜಾಗ ಇಲ್ಲ. ಅದಕ್ಕೆ ಸೊ ಬರೋದಾದರೆ ಮಾರ್ನಿಂಗ್ ಟೈಮ್ ಬನ್ನಿ. ತುಂಬ ಬಿಸಿಲಾಗೋದಕ್ಕೆ ಮೊದಲೇ ಬಂದರೆ ನೀವು ಬೇಗನೆ ಬರ್ಬೋದು. ಹಾಗೆ ಇನ್ನೊಂದು ಬ್ಯೂಟಿ ಏನಪ್ಪ ಅಂತಂದರೆ, ಮಾರ್ನಿಂಗ್ ಟೈಮ್ ಬಂದರೆ ತುಂಬಾ ಫಾಗ್ ಕವರ್ ಆಗಿರೋದ್ರಿಂದ ಸೊ ನೋಡೋ ಕ್ಲೈಮೇಟು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ದೊಡ್ಡದಾದ ಕಲ್ಲನ್ನು ಏರ್ಕೊಂಡು ನೀವು ಮೇಲೆ ಹೋಗಬೇಕಾಗತ್ತೆ. ಆಮೇಲೆ ಇಲ್ಲಿ ವೆಲ್ ಡೆವಲಪ್ಡ್ ಅಂತ ಹೇಳೋ ಲೆವೆಲ್ಗೆ ಯಾವುದೇ ರೀತಿಯಾದಂತಹ ಆಹಾರದ ವ್ಯವಸ್ಥೆನೋ ಅಥವಾ ಹೆಲ್ತ್ ಇಶ್ಯೂ ಆದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಫಸ್ಟ್ ಏಡ್ ವ್ಯವಸ್ಥೆನೋ ಆ ಥರ ಏನೂ ಇಲ್ಲ, ಹಾಸ್ಪಿಟಾಲಿಟಿನೋ ಏನೂ ಇಲ್ಲ. ಸೊ ಅದಕ್ಕೆ ನೀವೇನಾದರೂ ಬರ್ತೀರಾ ಅಂತಂದರೆ ಯು ಹ್ಯಾವ್ ಟು ಕಮ್ ವಿತ್ ಯುವರ್ ಓನ್ ರಿಸ್ಕ್ ವಿತ್ ಪ್ರಿಪ್ರೇಷನ್. ದೊಡ್ಡ ಕಲ್ಲು ಬಂಡಿಗಳನ್ನು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದ ಹಾಗೆ ಅಲ್ಲಲ್ಲಿ ಸುಂದರವಾದ ದೊಡ್ಡ ಮರಗಳನ್ನು ನೋಡೋಕ್ಕೆ ಸಿಗುತ್ತೆ.
ಹೀಗೆ ನಿಧಾನವಾಗಿ ಮುಂದುವರೆದುಕೊಂಡು ಹೋಗಬೇಕಾಗತ್ತೆ. ಅಲ್ಲಲ್ಲಿ ನಿಮಗೆ ವಿಶ್ರಾಂತಿಗೆ ಚಿಕ್ಕ ಚಿಕ್ಕ ಜಾಗಗಳಿದೆ. ಆಮೇಲೆ ಸ್ಮಾಲ್ ಸ್ಟಾಲ್ಸ್ ಇರುತ್ತೆ. ಅಲ್ಲಿ ಮೇ ಬಿ ನಿಮಗೆ ಕೋಲ್ಡ್ ಡ್ರಿಂಕ್ಸು ಅಥವಾ ಸೌತೆಕಾಯಿ ಆ ಥರ ಏನೇನಾದರೂ ತಿನ್ನೋಕ್ಕೆ ಸಿಗುತ್ತೆ. ಬಟ್ ಎಲ್ಲನೂ ಡಬಲ್ ಪ್ರೈಸ್, ಯಾಕಂದರೆ ಇವರು ಕೆಳಗಡೆಯಿಂದ ಎತ್ಕೊಂಡು ಹೋಗಬೇಕು. ಸೊ ಬೆಟ್ಟದ ಮೇಲ್ಭಾಗ ಆಗಿರೋದ್ರಿಂದ ನೀರಿನ ವ್ಯವಸ್ಥೆನೋ ಅಥವಾ ಬೇರೆ ಏನೂ ಸಿಗೋಲ್ಲ. ಸೊ ಎವ್ರಿಥಿಂಗ್ ದೇ ಹ್ಯಾವ್ ಟು ಕ್ಯಾರಿ ಫ್ರಮ್ ದ ಗ್ರೌಂಡ್ ಲೆವೆಲ್. ಹೀಗೆ ನಡ್ಕೊಂಡು ಹೋದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ನೀವು ಬೆಟ್ಟದ ಅರ್ಧದಷ್ಟು ಭಾಗವನ್ನು ರೀಚ್ ಆಗ್ತೀರಾ. ಆಲ್ಮೋಸ್ಟ್ 1 ಅವರು ನೀವು 50% ರೋಡ್ನ ಕವರ್ ಮಾಡೋದಕ್ಕೆ ತಗೊತೀರಾ. ಅಲ್ಲಿ ಒಂದು ಸುಂದರವಾದ ದೇವಾಲಯ ಕೂಡ ನಿಮಗೆ ಕಾಣಕ್ಕೆ ಸಿಗುತ್ತೆ. ನಾವಿನ್ನೂ 40% ಮಾತ್ರ ಕ್ಲೈಮ್ ಮಾಡಿದ್ದೀವಿ, ಇನ್ನೂ 60% ಕ್ಲೈಮ್ ಮಾಡಬೇಕು. ಯಾವ ಕಡೆ ನೋಡಿದ್ರೂ ಇದೇ ರೀತಿಯಾದ ದೊಡ್ಡ ದೊಡ್ಡದಂತಹ ಕಲ್ಲುಗಳು ನಿಮಗೆ ಕಾಣಸಿಗುತ್ತೆ. ಇದು ಕಂಪ್ಲೀಟಾಗಿ ಕಲ್ಲಿನಲ್ಲೇ ನಿರ್ಮಾಣವಾದಂತಹ ತುಂಬ ದೊಡ್ಡದಾದಂತಹ ಒಂದು ಬೆಟ್ಟ. ಆ ಕಲ್ಲನ್ನೇ ಕೊರೆದುಬಿಟ್ಟು ಮೆಟ್ಟಿಲುಗಳನ್ನು ಮಾಡಿ ನೀವು ಮೇಲೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ತುಂಬ ಪ್ರವಾಸಿಗಳು ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕೆ ಬೆಟರು ವೀಕೆಂಡ್ಗಳಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ಕ್ರೌಡ್ ಇದ್ದರೆ ಸೊ ಈ ಪ್ಲೇಸನ್ನು ನೀವು ಎಂಜಾಯ್ ಮಾಡೋದಕ್ಕೆ ಕಷ್ಟ. ಇದು 50% ಅಷ್ಟು ನಾವು ಬೆಟ್ಟನ ಕ್ಲೈಮ್ ಮಾಡಿದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಸುಂದರವಾದಂತಹ ಶಿವನ ದೇವಾಲಯ. ಇಲ್ಲಿ ಪಾತಾಳಗಂಗೆ ಅಂತ ಇದೆ, ಆಮೇಲೆ ಇದು ಸುಂದರವಾದ ಶಿವನ ದೇವಾಲಯ. ಇಲ್ಲಿಗೆ ನಾವು ಒಂದು 50% ಕವರ್ ಮಾಡಿದ್ದೀವಿ ಎತ್ತರವನ್ನು. ಅದಕ್ಕೂ ಮೇಲೆ ಇನ್ನೂ ತುಂಬ ದೂರ ನಡ್ಕೊಂಡು ಹೋಗಬೇಕು. ಸಂಭವ ಇಲ್ಲಿವರೆಗೆ ನೀವು ಮ್ಯಾನೇಜ್ ಮಾಡ್ಬೋದು. ಇದಕ್ಕೂ ಮುಂದೆ ಇನ್ನೂ ಕಡಿದಾದಂತಹ ರೋಡ್ ಇರುತ್ತೆ. ಗೈಸ್, ಇವಾಗ ಇಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಾವು. ಸೊ ತುಂಬಾ ಡೀಪಾಗಿರೋ ಬೆಟ್ಟ ಇದು. ಸ್ವಲ್ಪ ಮುಂದೆ ಬಂದರೆ ಇನ್ನೂ ಕಡಿದಾದ ರೋಡ್ ಇರುತ್ತೆ. ಇಲ್ಲಿಂದ ಹೇಗಿರುತ್ತೆ ರೋಡ್ ಅಂತ ಅಂದರೆ, ಸೊ ಆಲ್ಮೋಸ್ಟು 80 ಡಿಗ್ರಿ ಸ್ಟ್ರೈಟಾಗಿ ನೀವು ಮೇಲೆ ಹತ್ಕೊಂಡು ಹೋಗಬೇಕು. ಸ್ಟ್ರೈಟಾಗಿ ಮೇಲೆ ಹತ್ಕೊಂಡು ಹೋಗೋ ರೀತಿ ಇರೋದ್ರಿಂದ ಸೊ ಸ್ವಲ್ಪ ತುಂಬಾ ಕಷ್ಟ ಈ ರೋಡನ್ನ ಏರೋದು. ಯಾಕಂದರೆ ದೊಡ್ಡ ಕಲ್ಲಿನಲ್ಲಿ ಚಿಕ್ಕ ಚಿಕ್ಕದಾಗಿ ಮೆಟ್ಲನ್ನು ಕೊರೆದುಬಿಟ್ಟು ಆ ಮೆಟ್ಲನ್ನು ನೀವು ಒಂದೊಂದಾಗಿ ಹತ್ಕೊಂಡು ಹೋಗಬೇಕಾಗುತ್ತೆ. ಪ್ಲಸ್ಸು ಅಕ್ಕಪಕ್ಕ ಏನೂ ತುಂಬ ಸಪೋರ್ಟ್ ಇರಲ್ಲ. ಈ ಥರ ಕಬ್ಬಿಣದ ಕಂಬಿಗಳನ್ನು ಹಾಕಿದ್ದಾರೆ ಪಕ್ಕದಲ್ಲಿ. ಆ ಕಂಬಿಗಳು ಆಲ್ರೆಡಿ ತುಂಬ ಓಲ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಕೆಲವು ಕಡೆ ಬ್ರೇಕ್ ಆಗಿದೆ. ಸೊ ತುಂಬಾ ಸೇಫಾಗಿ ನೀವು ಮೇಲ್ಗಡೆ ಹತ್ತಬೇಕಾಗುತ್ತೆ. ಒಂದು ಚಿಕ್ಕದಾಗಿರೋ ಮೆಟ್ಲು, ಇನ್ನೊಂದು ಮೇ ಬಿ ಮಳೆನೋ ಅಥವಾ ರೈನಿ ಸೀಸನ್ನು ಬಂದುಬಿಟ್ರೆ ತುಂಬಾ ಜಾರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸೀಸನ್ನು ಟೈಮಿಂಗು ನೋಡಿಕೊಂಡು ಈ ಪ್ಲೇಸಿಗೆ ಬನ್ನಿ. ಯಾಕಂದರೆ ಇಲ್ಲಿ ಏನಾದರೂ ಒಂದು ಅವಘಡ ಆದರೆ ಸೊ ಇಮಿಡಿಯೇಟಾಗಿ ನಿಮ್ಮನ್ನು ಹಾಸ್ಪಿಟ್ಲಿಗೂ ಅಥವಾ ಇನ್ಯಾವುದೋ ವ್ಯವಸ್ಥೆಯನ್ನು ಕೊಡಿಸುವಂಥ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆದ ಫೆಸಿಲಿಟಿ ಇಲ್ಲ. ಹೀಗೆ ಆಲ್ಮೋಸ್ಟ್ 90 ಡಿಗ್ರಿ ಸ್ಟ್ರೈಟಾಗಿ ನೀವು ಮೇಲೆ ಎತ್ಕೊಂಡು ಹೋಗಬೇಕಾಗತ್ತೆ. ಎಲ್ಲ ಕಡೆಯೂ ದೊಡ್ಡದಾದಂತಹ ರಾಕ್ಸು. ಸೊ ನೀವೇನಾದರೂ ಟ್ರೆಕ್ಕಿಂಗ್ ಇಷ್ಟಪಡ್ತೀರಾ, ಈ ಥರ ನಡೆಯೋದು ಇಷ್ಟಪಡ್ತೀರಾ ಅಂತಂದರೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್. ಸೊ ಎಸ್ಪೆಷಲಿ ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ತೀರಂತಂದರೆ ಇಟ್ಸ್ ಎನ್ ಅಮೇಝಿಂಗ್ ಪ್ಲೇಸ್. ವಿತ್ ಪ್ರಾಪರ್ ಪ್ಲ್ಯಾನಲ್ಲಿ ಬನ್ನಿ. ಹೀಗೆ ದೊಡ್ಡದಾದ ಕಲ್ಲನ್ನು ನೀವು ಏರ್ಕೊಂಡು ಮೇಲೆ ಬರಬೇಕಾಗುತ್ತೆ. ರೋಡ್ ದಾರಿನೂ ತುಂಬಾ ಚಿಕ್ಕದಾಗಿದೆ, ಯಾಕಂದರೆ ದೊಡ್ಡ ಕಲ್ಲುಗಳಾಗಿರೋದ್ರಿಂದ ಇದನ್ನು ಕಡಿದು ಕೆತ್ತಿ ಮಾಡಿಬಿಟ್ಟು ಇನ್ನೂ ಸ್ಟ್ರೈಟಾಗಿ ರೆಡಿ ಮಾಡೋದಕ್ಕೆ ಕಷ್ಟ. ಸೊ ಹೀಗೆ ಏರ್ಕೊಂಡು ಬಂದರೆ ಆಲ್ಮೋಸ್ಟ್ ಟಾಪ್ ರೀಚ್ ಆಗಿದ್ದೀವಿ. ಆ ಕಡೆ ರೈಟಲ್ಲಿ ಕಾಣಿಸ್ತಾ ಇರೋದು ದೊಡ್ಡದೊಂದು ನಂದಿಯ ವಿಗ್ರಹ. ಅದು ಏಕಶಿಲಾ ಕಲ್ಲಿನ ಮೇಲೆ ನಂದಿಯನ್ನು ಕೆತ್ತಿದ್ದಾರೆ. ಸೊ ಅದನ್ನು ನೀವು ಮೇಲೆ ಹತ್ಕೊಂಡು ಹೋಗೋದಕ್ಕೆ ಚಿಕ್ಕದಾದ ಕಲ್ಲಿನ ವ್ಯವಸ್ಥೆ ಇದೆ. ಅಲ್ಲಿಂದ ನೀವು ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಸೊ ಕೆಳಗಡೆ ಇರೋ ಜನರು, ಸಿಟಿ ಎಲ್ಲ ಚಿಕ್ಕ ಚಿಕ್ಕ ಇರುವೆ ಥರ ಕಾಣಿಸುತ್ತೆ, ಯಾಕಂದರೆ ಅಷ್ಟೊಂದು ಹೈಟಲ್ಲಿದ್ದೀವಿ ನಾವು. ಸೊ ಇದು ಶಿವಗಂಗಾ ಬೆಟ್ಟದ ಟಾಪ್ ಹಿಲ್. ಟಾಪ್ ವ್ಯೂ ಈ ಥರ ಇರುತ್ತೆ. ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ, ಆಮೇಲೆ ಅಷ್ಟೇ ಸುಂದರವಾಗಿ ಕೂಡ ಕಾಣಿಸುತ್ತೆ ನಿಮಗೆ.
ಸಮುದ್ರ ಮಟ್ಟದಿಂದ ಸುಮಾರು 1350ರಿಂದ 60 ಮೀಟರ್ನಷ್ಟು ಎತ್ತರ ಇರುವಂತಹ ಬೆಟ್ಟ ಇದು. ಆಮೇಲೆ ತುಂಬಾ ಕೋತಿಗಳಿರೋದ್ರಿಂದ ತುಂಬ ಹುಷಾರಾಗಿ ಬನ್ನಿ, ಯಾಕಂದರೆ ಕೈಲಿ ಏನೇ ಇದ್ರೂ ಕಿತ್ಕೊಂಡು ಹೋಗ್ಬಿಡುತ್ತೆ, ಇನ್ಕ್ಲೂಡಿಂಗ್ ಯುವರ್ ಬ್ಯಾಗ್, ಮೊಬೈಲ್ ಎಲ್ಲನೂ. ಸೊ ಇನ್ನು ಮೇಲ್ಭಾಗದಲ್ಲಿ 2 to 3 ಚಿಕ್ಕ ಚಿಕ್ಕದಾದ ಟೆಂಪಲ್ಗಳು ಇದೆ. ಇಲ್ಲೂ ಕೂಡ ನಿಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕಂತ ಒಂದು ಸ್ವಲ್ಪ ಚಿಕ್ಕದಾದ ಒಂದೆರಡು ಶಾಪ್ಗಳು ಸಿಗುತ್ತೆ. ವೆರಿ ಬೇಸಿಕ್ ಥಿಂಗ್ಸ್ ಮಾತ್ರ ಸಿಗುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರೋ ಆಗಿದ್ದರೆ ಸೊ ಬೆಟರ್ ಬ್ರಿಂಗ್ ಸಮ್ ಫುಡ್ ಅಲಾಂಗ್ ವಿತ್ ಯು. ಇದು ಟಾಪ್ ವ್ಯೂ. ಇಲ್ಲಿ ರೀಲ್ಸ್ ಕ್ರೇಜ್ ಇರೋರೆಲ್ಲ ತುಂಬ ಜನ ರೀಲ್ಸ್ ಓದಿದೆ ಅಂತ ಮಾಡ್ಕೊಂಡಿರ್ತಾರೆ. ಎಷ್ಟೇ ಕಷ್ಟಪಟ್ಟು ನೀವು ಮೇಲೆ ಬಂದ್ರೂ ಸೊ ಇಲ್ಲಿ ಬಂದರೆ ಇಟ್ಸ್ ಎ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದರೆ ತುಂಬಾ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ. ಪ್ಲಸ್ಸು ಇಲ್ಲಿರೋ ವ್ಯೂ ಪಾಯಿಂಟು ತುಂಬಾ ಚೆನ್ನಾಗಿರುತ್ತೆ. ಅದು ನೀವೇನಾದ್ರು ಮಾರ್ನಿಂಗ್ ಟೈಮಲ್ಲಿ ಬರ್ತೀರಾ ಅಂತ ಅಂದರೆ ಇಷ್ಟೊಂದು ಹೈಟ್ ರೀಚ್ ಆಗಿರೋದು ಫಾಗು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಸುತ್ತಲೂ ಎಲ್ಲ ಕಡೆಯಿಂದಲೂ ವ್ಯೂ ಪಾಯಿಂಟ್ ಇದೆ. ಇದು ರೈಟ್ ಸೈಡಲ್ಲಿ ತುಂಬಾ ಚೆನ್ನಾಗಿರುವಂತಹದ್ದು. ಇನ್ನು ದೇವಾಲಯದ ಮೇಲ್ಭಾಗಕ್ಕೆ ಹೋಗಿ ಆ ಕಡೆ ಹೋದರೆ ಅಲ್ಲೂ ಚೆನ್ನಾಗಿರೋ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಇದು ಲೆಫ್ಟ್ ಸೈಡಲ್ಲಿರುವಂತಹ ವ್ಯೂ ಪಾಯಿಂಟು. ಸೊ ಇಟ್ಸ್ ಆನ್ ಅಮೇಝಿಂಗ್ ಪ್ಲೇಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಬರೋದಕ್ಕೆ ಒಂದು ಅದ್ಭುತವಾದ ಪ್ಲೇಸು. ಸೊ ಹೋಪ್ ಈ ವಿಡಿಯೋನ ನೀವೆಲ್ಲ ನೋಡಿದ್ದೀರ ಅಂದ್ಕೊತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, kindly watch, subscribe, share and also hit on bell icon to get all my future notifications. Thank you guys for watching this amazing video.